ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಮುಂದುವರೆದಿದೆ. ಡಿಕೆಶಿ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ನಡೆದಿದ್ದು, ಜಿಎಸ್ ಪಾಟೀಲ್ ಹಾಗೂ ಎಚ್ಕೆ ಪಾಟೀಲ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ರೋಣ ಶಾಸಕ ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನಕ್ಕಾಗಿ ಒತ್ತಾಯ ಜೋರಾಗಿದೆ. ರೋಣ ಪಟ್ಟಣದಲ್ಲಿ ಭಾರಿ ಪ್ರತಿಭಟನೆ ನಡೆದಿದ್ದು, ಕಟ್ಟಡ ಕಾರ್ಮಿಕರು, ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಹೆಚ್ಚಾಗಿತ್ತು. ಪಟ್ಟಣದ ಸಿದ್ದಾರೂಢ ಮಠದಿಂದ ಪೋತರಾಜ ಕಟ್ಟೆವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ರೋಣ ಮತಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಶಾಸಕ ಜಿಎಸ್ ಪಾಟೀಲ್ ಅಭಿಮಾನಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ. ಜಿಎಸ್ ಪಾಟೀಲರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿ ರೋಣ ಪಟ್ಟಣದಲ್ಲಿ ಭಾರಿ ಪ್ರತಿಭಟನೆ ನಡೆದಿತ್ತು. ಪ್ರತಿಭಟನೆ ವೇಳೆ ಈ ಘಟನೆ ನಡೆದಿದೆ. ಕೂಡಲೇ ಸಹ ಪ್ರತಿಭಟನಾಕಾರರು ವಿಷದ ಬಾಟಲಿ ಕಸಿದುಕೊಂಡಿದ್ದಾರೆ. ಇದರಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಕೆಲ ಕಾಲ ಸ್ಥಳದಲ್ಲಿ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿತ್ತು. ನಮಗ ಸತ್ಯ ಸ್ಥಾನ ಬೇಕು. ಈ ಗದಗ ಜಿಲ್ಲೆಗೆ ಅನ್ಯಾಯ ಆಗೈತಿ. ರೋಣ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಶಾಸಕರಾಗಿರ್ತಕ್ಕಂಥ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವೆಲ್ಲ ಇವತ್ತು ಹೋರಾಟ ಮಾಡ್ತೀವಿ. ಹಾಗೂ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ನಮ್ಮ ರೋಣ ತಾಲೂಕಿಗೆ ಯಾವಾಗಲೂ ಕಾಂಗ್ರೆಸ್ ಪಕ್ಷದಿಂದ ಸಚಿವ ಸ್ಥಾನ ಎಂದೂ ಕೊಟ್ಟೇ ಇಲ್ಲ. ಅದಕ್ಕಾಗಿ ಎಲ್ಲ ನಮ್ಮ ಶಾಸಕರು 40-50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸಿಕೊಂಡವರು, ಎಲ್ಲರೂ ನಮ್ಮವರನ್ನುವಂಥ ಭಾವನೆ ಇಟ್ಕೊಂಡು ಅನುಭವಿ ರಾಜಕಾರಣಿಗಳದರ ದೀನ ದಲಿತರ ಬಡವರ ಪರವಾಗಿ ನಮ್ಮ ಶಾಸಕರು 4 ಸಲ ಆರಿಸಿ ಬಂದರು. ಯಾವುದೂ ಕಪ್ಪು ಚುಕ್ಕೆ ಇಲ್ಲದಂತೆ ಅನುಭವಿ ರಾಜಕಾರಣಿ ಎಲ್ಲರನ್ನು ಒಂದುಗೂಡಿಸಿಕೊಂಡು ಪಕ್ಷವನ್ನು ತಳಮಟ್ಟದಿಂದ ಗಟ್ಟಿಗೊಳಿಸಿಕೊಂಡ್ರ. ಹಾಗಾಗಿ ಸನ್ಮಾನ್ಯ ಇವತ್ತು ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಮಾಡ್ಕೊಳ್ತೀವಿ. ನಮ್ಮ ರೋಣ ತಾಲೂಕಿಗೆ ನಮ್ಮ ಜಿಎಸ್ ಪಾಟೀಲ್ರಿಗೆ ನೀವು ಸಚಿವ ಸ್ಥಾನವನ್ನು ಕೊಡಲೇಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಮಹಿಳೆಯರು ಇರಬೇಕು, ಯುವಕರಿರ್ಬೋದು, ಎಲ್ಲ ಹಿರಿಯರು ಇರ್ಬೋದು, ಇವತ್ತು ಸ್ವಾಮೀಜಿಯವರು ಇರ್ಬೋದು. ನಾವು ಮೊನ್ನೆ ಗದಗಿನಲ್ಲಿ ಇವತ್ತು ಸ್ಟ್ರೈಕ್ ಉರುಳಿ ಸೇವೆಯೊಂದಿಗೆ ದೀನ ನಮಸ್ಕಾರ ಹಾಕೋದ್ರ ಜೊತೆಗೆ ಸಾಹೇಬರಿಗೆ ಸ್ಟ್ರೈಕ್ ಇವತ್ತು ನಾವೆಲ್ಲರೂ ಕೂಡಿಕೊಂಡು ರೋಣ ತಾಲೂಕಿದ್ದಂಥ ಎಲ್ಲ ಯುವಕರು, ಹಿರಿಯರು, ಮಹಿಳೆಯರು ಎಲ್ಲರೂ ಸೇರಿಕೊಂಡು ನಾವಿವತ್ತು ಹೋರಾಟವನ್ನು ಮಾಡ್ತೀವಿ. ಇನ್ನೂ ನೀವು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡು ತನಕನೂ ನಾವೆಲ್ಲರೂ ಹೋರಾಟ ಮಾಡ್ತೀವಿ. ಎಲ್ಲರಿಗೂ ಕೈ ಮುಗಿದು ಕೇಳ್ತೀವಿ. ಇವತ್ತು ರೋಣ ತಾಲೂಕಿಗೆ ನೀವು ಸಚಿವ ಸ್ಥಾನ ನಮ್ಮ ಶಾಸಕರಿಗೆ ಕೊಡಲೇಬೇಕು ಅನ್ನುವಂಥದ್ದು ನ್ಯಾಯ ಕೊಟ್ಟಾಗುತ್ತೆ ಅನ್ನುವಂಥ ಮಾತನ್ನು ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳ್ತೀನಿ. 30 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಳಿದಂಥ ಧೀಮಂತ ನಾಯಕರಂದ್ರೆ ನಮ್ಮ ರೋಣದ ಜಿಎಸ್ ಪಾಟೀಲ್ ಸಾಹೇಬರು. ಅವರಿಗೆ 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದಾರೆ. ಅವರಿಗೆ ಏನು ರೋಣ ತಾಲೂಕಿಗೆ ಒಂದು ಸಚಿವ ಸ್ಥಾನನ ಇಷ್ಟು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಕೊಡಲಿಲ್ಲ. ಜಿಲ್ಲಾಧ್ಯಕ್ಷರಾಗಿಂದ ಪಕ್ಷದವರು, ಹೈಕಮಾಂಡ್ನವರು ಸಂಘಟನೆ ಅಂತ ಬಂದಾಗ ಜಿಎಸ್ ಪಾಟೀಲ್ ಅವ್ರ ಕಡೆಗೆ ಕೈ ಮಾಡಿ ತೋರಿಸ್ತಾರೆ. ಆದರೆ ಸಚಿವ ಸ್ಥಾನ ಅಂತ ಬಂದಾಗ ಸಾಹೇಬ್ರನ್ನ ಯಾಕೆ ಗುರುತಿಸವಲ್ರಿ? ರೋಣದ ತಾಲೂಕಿನ ಕಾರ್ಯಕರ್ತರೆಲ್ಲ ಕೂಗಿದ್ರು. ತಾಲೂಕು ಹಿಂದುಳಿದೈತಿ, ಅಭಿವೃದ್ಧಿ ಮಾಡೋಕ್ಕೆ ಒಂದು ಸಚಿವ ಸ್ಥಾನ ಈಗಾದರೂ ಕೊಡಬೇಕಂತ ನಾ ಕಳಕಳಿಯ ವಿನಂತಿ ಮಾಡ್ಕೊಂತೀನಿ. ನಾಯಕರು ಶ್ರೀಯುತ ಜಿಎಸ್ ಪಾಟೀಲ್ ಸಾಹೇಬರು
ಇದುವರೆಗೂ 4 ಬಾರಿ ಶಾಸಕರಾಗಿ ಆಯ್ಕೆಗೊಂಡಿದ್ದಾರೆ. ಅದೇ ರೀತಿ ಗದಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗೂ ಕಾರ್ಯವಹಿಸಿದ್ದಾರೆ. ಅವರು ಗದಗ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗೋದ್ರಿಂದ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಲ್ಲಿ ನಮ್ಮ ಪಕ್ಷದ ಸಂಘಟನೆಯನ್ನು ಅತಿ ಸದೃಢವಾಗಿ ಬಲಿಷ್ಠವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಯುವಕರಿಗಾತು, ಕಾರ್ಮಿಕರಿಗಾತು, ರೈತರಿಗಾತು ಎಲ್ರಿಗೂ ಸಿಗುವಂಥ ನಾಯಕರಿದ್ದಾರೆ. ಎಲ್ಲರ ಕಷ್ಟಗಳನ್ನು ದಿನಂಪ್ರತಿ ಅವರು ಆಲಿಸುತ್ತಾ ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಹೇಳ್ಬೇಕಂದ್ರೆ ನಮ್ಮ ಸಾಹೇಬರಿಗೆ ಯಾವಾಗಲೂ ಸಜ್ಜನ ರಾಜಕಾರಣಿ ಅಂತಾರೆ. ಅದೇ ರೀತಿ ಯಥಾ ರಾಜ್ಯ ತಥಾ ಪ್ರಜಾ ಅನ್ನುವಂಗೆ ನಮ್ಮ ಸಾಹೇಬ್ರಂಗೆ ಸಜ್ಜನ ರಾಜಕಾರಣಿ ಅದಲ್ಲ. ಅದೇ ರೀತಿ ನಾವು ಕೂಡ ಪಕ್ಷದ ಕಾರ್ಯಕರ್ತರು ನಾವೇನಿದ್ದೀವಿ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಯಾವುದೇ ಒಂದು ಅಹಿತಕರ ಘಟನೆಯನ್ನು ಮಾಡಲಾರ್ದೆ ಹಕ್ಕು ಒತ್ತಾಯವನ್ನು ಕೋರಿಕೆಯನ್ನು ಮಾಡ್ಕೊತಿದ್ದೀವಿ. ಆದ್ದರಿಂದ ಇವತ್ತಿನ ದಿವಸ ಏನಿದೆ ನಮ್ಮ ರೋಣ ತಾಲೂಕಿನ ಕಾರ್ಮಿಕರ ಸಂಘದ ವತಿಯಿಂದ ಎಲ್ಲ ಕಾರ್ಮಿಕರು ಹಾಗೂ ಯುವಕರು ಹಾಗೂ ನಮ್ಮ ರೋಣ ಮತಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡಿಕೊಂಡು ಸಿದ್ದಾರೂಢ ಮಠದಿಂದ ಹೊನ್ನೆತ್ನವನಕಟ್ಟಿವರೆಗೂ ನಾವು ಪಾದಯಾತ್ರೆಯನ್ನು ಮಾಡಿದ್ವಿ. ಪಾದಯಾತ್ರೆ ಮಾಡೋದ್ರ ಮೂಲಕ ನಮ್ಮ ಮುಖ್ಯಮಂತ್ರಿಗಳಿಗೆ ಹಾಗೂ ಹೈಕಮಾಂಡ್ಗೆ ನಾವೆಲ್ಲರೂ ಕೂಡ ಒಂದು ಕೋರಿಕೆಯನ್ನು ಕೇಳ್ತಾ ಇದ್ದೀವಿ. ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಿ ಅಂತಂದು ನಾವು ಎಲ್ಲರೂ ಕೂಡ ಕೋರಿಕೆಯನ್ನು ಕೇಳ್ಕೊತಾ ಇದ್ದೀವಿ. ಸನ್ಮಾನ್ಯ ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಂತ ಸನ್ಮಾನ್ಯ GS ಪಾಟೀಲ್ ಸಾಹೇಬರು 4 ಬಾರಿ ಶಾಸಕರಾಗಿ ಗದಗ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಸುಮಾರು ವರ್ಷಗಳಿಂದ ಈ ಗದಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಮತ್ತು ಶಿಕ್ಷಣ ಸಂಸ್ಥೆ ಮತ್ತು ದಲಿತರ ಪರ, ಹಿಂದುಳಿದರ ಪರ, ಅಲ್ಪಸಂಖ್ಯಾತರ ಪರವನ್ನು ತಾವು ಹಿಂದುಳಿದರ ಪರವಾಗಿ GS ಪಾಟೀಲ್ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಸುಮಾರು 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ತಾಲೂಕಿಗೆ ಸಾಕಷ್ಟು ಸೇವೆಯನ್ನು ಮಾಡ್ತಾರೆ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯವಾಗಿ ACC ಅಧ್ಯಕ್ಷರಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರು, ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋಕೆ ಏನಪ್ಪ ಅಂದ್ರೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ GS ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಇಂದು ನಾವು ರೋಣ ನಗರದ ಸಿದ್ದಾರೂಢ ಮಠದಿಂದ ಪೋತರಾಜನ ಕಟ್ಟೆಯವರೆಗೆ ನಾವು ಮತ್ತು ಕಟ್ಟಡ ಕಾರ್ಮಿಕರು ಇಡೀ ತಾಲೂಕಿನ ದಲಿತ ಸಮುದಾಯ ಎಲ್ಲ ಸೇರಿಕೊಂಡು ಈ ಒಂದು ಬೃಹತ್ವಾದ ಹಕ್ಕೊತ್ತಾಯ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮ ಏನಪ್ಪ ಅಂದ್ರೆ ಈ ಒಂದು ಪ್ರತಿಭಟನೆ ಏನಂದ್ರೆ ನಾವು ಮುಂದಿನ ದಿನದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಸಚಿವ ಸಂಪುಟ ಏನು ಪುನರುಚ್ಚಾರ ಮಾಡ್ತಾರೆ ಅದರಲ್ಲಿ GS ಪಾಟೀಲ್ರಿಗೆ ಗದಗ ಜಿಲ್ಲೆಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಗದಗ ಜಿಲ್ಲೆ ಉಸ್ತುವಾರಿಯನ್ನು ನೀಡಬೇಕಂತ ತಮ್ಮಲ್ಲಿ ಎಲ್ಲರ ಪರವಾಗಿ ಹಕ್ಕೊತ್ತಾಯವನ್ನು ಮಾಡ್ತಿದ್ದೇನೆ, ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರು ಅವರಿಗೆ ಈ ಬಾರಿ ತಪ್ಪದೆ ಸಚಿವ ಸ್ಥಾನವನ್ನು ಕೊಡಬೇಕಾಗಿ ನಾವು ಕಾಂಗ್ರೆಸ್ ಕಾರ್ಯಕರ್ತರಾಯಿತು ಇಡೀ ನಮ್ಮ ರೋಣ ತಾಲೂಕಿಂದ ಎಲ್ಲರೂ ಕೂಡ ನಾವು ಬೇಡ್ಕೊಳ್ಳೋದಿಷ್ಟೇ, DK ಶಿವಕುಮಾರ್ ಸಾಹೇಬರಿಗೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಹೇಳಿದ ಪ್ರಕಾರ ನಡೆದುಕೊಳ್ಳಿ. ಹೈಕಮಾಂಡ್ಗೆ ನೀವು ಕೂಲಿ ಕೇಳ್ತೀರಾ, ಆದರೆ ನಮ್ಮ ಸಾಹೇಬರು ನಿಮಗೆ ಕೂಲಿ ಕೇಳಬಾರ್ದ? ಹೈಕಮಾಂಡಿಗೆ ನೀವು ಕೂಲಿ ಕೇಳಿದ್ರೆ ಇಲ್ಲೋ? ನಾವೆಲ್ಲ ಪಕ್ಷದಲ್ಲಿ ದುಡ್ದಿದ್ದೀವಿ, ನಮ್ಮ CM ಸ್ಥಾನ ಕೊಡಿ ಅಂತ ನೀವು ಕೂಲಿ ತೊಗೊಂಡಿದ್ದೀರಾ. ಅದೇ ರೀತಿಯಾಗಿ ನಮ್ಮ ಸಾಹೇಬರಿಗೂ ಕೂಲಿ ಕೊಡಿ. ನಾವು ಎಲ್ಲರೂ ಕೇಳ್ಕೊಳ್ಳೋದೇ ಇಷ್ಟು. 2013 ನಮ್ಮ ಸಾಹೇಬರು ಶಾಸಕರಾದಾಗ ಅವಾಗಲೂ ಕೊಡಬೇಕಿತ್ತು, ಅವಾಗಲೂ ಕೊಟ್ಟಿಲ್ಲ. ವಾಪಸ್ 2026ನೇ ಇಸ್ವಿ ಇದು. ನಮ್ಮ ಸಾಹೇಬರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ರಾಜಕಾರಣ ಮಾಡ್ಕೊತ ಬಂದಿರೋರು. ಎಲ್ಲ ಜನಾಂಗದವ್ರನ್ನು ಕೂಡಿಸ್ಕೊಂಡು ರಾಜಕಾರಣವನ್ನು ಮಾಡ್ಕೊತ ಬಂದಿರೋ ನಮ್ಮ ಸಾಹೇಬರು. ಅವರಿಗೆ ಈ ಬಾರಿ ಅನ್ಯಾಯ ಮಾಡ್ಲಿಕ್ಕೆ ಹೋಗಬೇಡಿ. ಏನಾದರೂ ಈ ಬಾರಿ ಅವರಿಗೆ ಸಚಿವ ಸ್ಥಾನ ನೀವು ಕೊಡದೇ ಇದ್ದರೆ ಇನ್ನು ಮುಂದೆ ನಮ್ಮ ರೋಣ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಾವುಗಳಾಗ್ತವೆ. ಇಷ್ಟು ಹೇಳಿ ನಾವು ಕೇಳ್ಕೊಳ್ಳೋದಷ್ಟೇ. ವಿನಾಯಕ್ ಚಕ್ಕನಗೌಡ. ರೈಸ್ ಆಫ್ ನ್ಯೂಸ್ ರೋಣ.